ಈ ರೆಸಿಪಿ ನಿಮಗೆಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ. ದಯವಿಟ್ಟು ಇದನ್ನೊಮ್ಮೆ ಟ್ರೈ ಮಾಡಿ ಅಂತ ನಾನು ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತೀನಿ. ಹಾಗೆ ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನಿಮ್ಮೆಲ್ಲರ ಪ್ರೀತಿಯ ಶೀಲಾ ವೀರಭದ್ರಪ್ಪ ಯೂಟ್ಯೂಬ್ ಚಾನಲ್ನ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಓಟ್ಸ್ ಕಿಚಡಿ ಮಾಡೋದಕ್ಕೆ ನಾನಿಲ್ಲಿ ಬಳಸಿರೋದು ಈರುಳ್ಳಿ, ಕ್ಯಾಪ್ಸಿಕಮ್, ಹಾಗೆ ಟೊಮೊಟೊ ಮತ್ತು ಬೀಟ್ರೂಟು, ಸ್ವಲ್ಪ ಕ್ಯಾರೆಟು, ಇಷ್ಟು ತರಕಾರಿನ ನಾನಿಲ್ಲಿ ಬಳಸಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ. ನಿಮಗೆ ಇದಕ್ಕಿಂತ ಹೆಚ್ಚಿನ ಪ್ರಮಾಣದ ತರಕಾರಿ ಬೇಕು ಅಂದರೂ ಕೂಡ ಬಳಸಬಹುದು. ನಾನಿಲ್ಲಿ ಇಷ್ಟು ಪ್ರಮಾಣದಲ್ಲಿ ಬಳಸಿದ್ದೀನಿ. ನೆಕ್ಸ್ಟ್ ಇದನ್ನು ಮಾಡೋದಕ್ಕೆ ಒಂದು ಕುಕ್ಕರ್ನ ಇಟ್ಟು ಅದು ಬಿಸಿ ಆದಮೇಲೆ 2ರಿಂದ 3 ಸ್ಪೂನು ಎಣ್ಣೆ ಹಾಕಿ, ಸಾಸಿವೆ ಜೀರಿಗೆ ಹಾಕಿ ಅದಕ್ಕೊಂದು ಪ್ಲೇಟ್ ಮುಚ್ಚಿದ್ದೀನಿ. ನೆಕ್ಸ್ಟ್ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕಿ ಅದೆಲ್ಲ ಚಟಪಟ ಸಿಡಿದಾದ್ಮೇಲೆ 1 ಬೌಲು ಈರುಳ್ಳಿ, ನೆಕ್ಸ್ಟು ಅರ್ಧ ಬೌಲು ಕ್ಯಾಪ್ಸಿಕಮ್ಮು, ಅದನ್ನೆಲ್ಲ ಚೆನ್ನಾಗಿ ಒಂದು ಸೌಟಿಂದ ಕೈ ಆಡಿಸಿ, ಆಮೇಲೆ ಮತ್ತೆ ಒಂದು ಅರ್ಧ ಬೌಲು ಬೀಟ್ರೂಟು, ನೆಕ್ಸ್ಟ್ ಇನ್ನೂ ಅರ್ಧ ಬೌಲು ಕ್ಯಾರೆಟು, ಆಮೇಲೆ ಅರ್ಧ ಬೌಲು ಟೊಮೊಟೊ ಹಣ್ಣು, ಇದಿಷ್ಟನ್ನು ಚೆನ್ನಾಗಿ ಸೌಟಿಂದ ಕೈ ಆಡಿಸಿದ್ದೀನಿ. ಈ ಓಟ್ಸ್ ಕಿಚಡಿಗೆ ನಾನಿಲ್ಲಿ 1 ಕಪ್ಪು ಅಕ್ಕಿ, 1/4 ಕಪ್ಪು ಹೆಸರುಬೇಳೆ, 1 ಕಪ್ಪು ಓಟ್ಸ್ ತೊಗೊಂಡಿದ್ದೀನಿ. ಈ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ನಾನಿಲ್ಲಿ ಸಫೋಲೋ ಓಟ್ಸ್ನ ಬಳಸ್ತಾ ಇದ್ದೀನಿ. ಯಾವಾಗಲೂ ನಾನು ಇದನ್ನೇ ಯೂಸ್ ಮಾಡೋದು ಓಟ್ಸಲ್ಲಿ, ಸಫೋಲೋ ಬ್ರ್ಯಾಂಡ್ನ. ಭಾಳ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಈ ಅಕ್ಕಿನ ಮತ್ತು ಹೆಸರುಬೇಳೆನ ಒಂದು ಪಾತ್ರೆಗೆ ಹಾಕಿಬಿಟ್ಟು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ಧೂಳೆಲ್ಲ ಇರುತ್ತಲ್ಲ, ಹಾಗಾಗಿ ಡೈರೆಕ್ಟ್ ಹಾಕಿ ಮಾಡಿದರೆ ಚೆನ್ನಾಗಿರೋಲ್ಲ ಅಂತ ಹೇಳಿ ಇದನ್ನು ತೊಳ್ಕೊಳ್ತಾ ಇದ್ದೀನಿ. ಅಕ್ಕಿನೂ ಹೆಸರುಬೇಳೆನೂ ತೊಳೆಯೋ ಅಷ್ಟರಲ್ಲಿ ಕುಕ್ಕರಲ್ಲಿರೋ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿತ್ತು. ಈಗೊಮ್ಮೆ ಸೌಟಿಂದ ಅದನ್ನೆಲ್ಲ ಚೆನ್ನಾಗಿ ಕೈಯಾಡಿಸಿ ಮೇಲೆ ಕೆಳಗೆ ಈಗ ರುಚಿಗೆ ತಕ್ಕಷ್ಟು ಇಲ್ಲಿ ಉಪ್ಪು ಸೇರಿಸ್ತಾ ಇದ್ದೀನಿ. ಆಮೇಲೆ ಬಿಸಿಬೇಳೆಬಾತ್ ಪೌಡ್ರನ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಇಲ್ಲಿ 2ರಿಂದ 3 ಸ್ಪೂನು ಬಿಸಿಬೇಳೆಬಾತ್ ಪೌಡ್ರನ್ನ ಯೂಸ್ ಮಾಡಿದ್ದೀನಿ, ಮತ್ತು ಬೆಲ್ಲ ಕೂಡ ಸೇರಿಸಿದ್ದೀನಿ. ನಂತರ ನಾನಿಲ್ಲಿ ಈ 3 ಕಪ್ಪು ಪ್ರಮಾಣದ ಪದಾರ್ಥಗಳಿಗೆ, ಅಂದರೆ ಓಟ್ಸು ಒಂದು ಕಪ್ಪು, ಅರ್ಧ ಕಪ್ಪು ಹೆಸರುಬೇಳೆ, 1 ಕಪ್ ಅಕ್ಕಿಗೆ ನಾನಿಲ್ಲಿ 6 ಪ್ರಮಾಣದ ಕಪ್ಪಲ್ಲಿ ನೀರು ಸೇರಿಸ್ಕೊಂಡಿದ್ದೀನಿ. 3ಕ್ಕೆ 6 ಅಂದರೆ 1ಕ್ಕೆ 2 ಅನ್ನೋ ರೀತಿಯಾಗಿ ಇಲ್ಲಿ 6 ಕಪ್ ನೀರು ಬಳಸಿದ್ದೀನಿ. ಇದೆಲ್ಲ ಚೆನ್ನಾಗಿ ಕುದಿಬೇಕು. ಕುದ ನಂತರ ನಾನಿಲ್ಲಿ ಹೆಸರುಬೇಳೆ ಅಕ್ಕಿನ ಈ ನೀರಲ್ಲಿ ಸೇರಿಸ್ತಾ ಇದ್ದೀನಿ. ಕುದೀತಿರೋ ನೀರಲ್ಲಿ ಈ ಹೆಸರುಬೇಳೆ ಅಕ್ಕಿ ಸ್ವಲ್ಪ ಕುದ್ದಾದಮೇಲೆ ಆಮೇಲೆ ಇದು ಒಂಚೂರು ಕುದಿ ಹಿಡಿದಾದ್ಮೇಲೆ ಓಟ್ಸ್ನ ಸೇರಿಸ್ತಿದ್ದೀನಿ. 1 ಬೌಲ್ ಓಟ್ಸ್ ಪೂರ್ತಿ ಹಾಕಿದ್ದೀನಿ. ಈಗ ಇದನ್ನು ಸೌಟಿಂದ ಚೆನ್ನಾಗಿ ಕೈ ಆಡಿಸಿ ನಾವು ಒಂದು 3ರಿಂದ 4 ವಿಜಿಲ್ ಹಾಕಿಸ್ಬೇಕು. ಕಾರಣ ಹೆಸರುಬೇಳೆ ಅಕ್ಕಿ ಕೂಡ ಚೆನ್ನಾಗಿ ಮೆತ್ತಗಾಗಬೇಕು. ಇದು ಕಿಚಡಿ ಅಂದಮೇಲೆ ಸ್ವಲ್ಪ ಇದು ಮೆತ್ತಗೆ ಇದ್ದರೆ ಟೇಸ್ಟ್ ಬರುತ್ತೆ. ಓಟ್ಸ್ ಬೇಗ ಮೆತ್ತಗಾಗುತ್ತೆ. ಹಾಗಾಗಿ ಅಕ್ಕಿ ಮತ್ತು ಹೆಸರುಬೇಳೆ ಬೆಂದಾದಮೇಲೆ, ಸ್ವಲ್ಪ ಅರೆಬರೆ ಬೆಂದಾದಮೇಲೆ ಓಟ್ಸ್ ಸೇರಿಸಿ ಲಿಡ್ ಕ್ಲೋಸ್ ಮಾಡಿದರೆ ನಮಗಿಲ್ಲಿ ಓಟ್ಸ್ ಕಿಚಡಿ ರೆಡಿಯಾಗುತ್ತೆ. ನಾನಿಲ್ಲಿ 3ರಿಂದ 4 ವಿಜಿಲು ಕುಕ್ಕರ್ ವಿಜಿಲ್ನ ಹಾಕ್ಸಿದ್ದೀನಿ. ಈ ವಿಜಿಲ್ ಬಿಡೋ ಅಷ್ಟರಲ್ಲಿ ನನಗೆ ಸ್ವಲ್ಪ ಹಸಿವೆ ಆಗಿತ್ತು. ಹಾಗಾಗಿ ನಾನು ಮಜ್ಜಿಗೆ ಮಾಡಿಕೊಂಡೆ ಕುಡಿಯೋದಕ್ಕೆ. ಮಜ್ಜಿಗೆ ಅದೇ ಹಟ್ಸನ್ ಕರ್ಡ್ ಮೊಸರೆ ಬಾಕ್ಸಲ್ಲಿ ಮಜ್ಜಿಗೆ ಮಾಡಿಕೊಂಡೆ. ಮಜ್ಜಿಗೆಗೆ ಸ್ವಲ್ಪ ಉಪ್ಪು, ಜೀರಿಗೆ ಪೌಡ್ರು, ಒಂಚೂರು ಇಂಗು ಸೇರಿಸಿ ಮಜ್ಜಿಗೆ ಮಾಡಿಕೊಂಡು ವಿಜಿಲ್ ಕೂಲ್ ಆಗೋದ್ರಲ್ಲಿ ಮಜ್ಜಿಗೆ ಕುಡಿದ್ರೆ ಸ್ವಲ್ಪ ಹೊಟ್ಟೆ ಹಸಿವು ಕಡಿಮೆ ಆಗುತ್ತೆ ಅಂತ ಹೇಳಿ ಮಜ್ಜಿಗೆ ಕುಡಿತಾ ಇದ್ದೀನಿ. ನಮ್ಮ ಮನೆಯವರು ಬೇರೆ ಊರಲ್ಲಿ ಇರಲಿಲ್ಲ. ಅವರು ಮಗ ಮತ್ತು ಸ್ವಲ್ಪ ಕೆಲಸ ಇತ್ತು ಅಂತ ಬೆಂಗಳೂರಿಗೆ ಹೋಗಿದ್ದಾರೆ. ಮಗನ ಕಾಲೇಜು ವಿಷಯವಾಗಿ ಮತ್ತು ಬೇರೆ ಇನ್ನೊಂದು ಏನೋ ಅವ್ರ ಪರ್ಸ್ನಲ್ ಕೆಲಸಕ್ಕೆ ಅಂತ. ಹಾಗಾಗಿ ದೊಡ್ಡ ಮಗ ಬರೋನಿದ್ದ ಡ್ಯೂಟಿಯಿಂದ, ಮಧ್ಯಾಹ್ನದ ಟೈಮಿಗೆ ಊಟದ ಟೈಮಿಗೆ ಬರ್ತೀನಿ ಅಂತ ಹೇಳಿದ್ದ. ಅವನಿಗೂ ನನಗೂ ಅಂತ ಸೇರಿಸಿ
ಮತ್ತು ನೈಟಿಗೂ ಆಗಿಬಿಡುತ್ತೆ ಅಂತ ಹೇಳಿ ನಾನಿಲ್ಲಿ ಓಟ್ಸ್ ಕಿಚಡಿನ ಮಾಡಿದ್ದೀನಿ. ಓಟ್ಸಲ್ಲಿ ರಿಚ್ ಪ್ರೋಟೀನ್ ಇದೆ. ಹಾಗಾಗಿ ಓಟ್ಸ್ನ ಡಯಟ್ ಫಾಲೋ ಅಪ್ ಮಾಡೋರು ಓಟ್ಸ್ ಡೈಲಿ ಯೂಸ್ ಮಾಡಬಹುದು. ಬೆಳಗಿನ ಬ್ರೇಕ್ಫಾಸ್ಟಿಗೆ ಓಟ್ಸ್ ಬಗ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ ಯಾವ ರೀತಿ ಓಟ್ಸ್ನ ಯೂಸ್ ಮಾಡ್ತೀರಾ ಅಂತಂದು. ನಾನು ಓಟ್ಸ್ನ ರಾತ್ರಿ ನೀರಲ್ಲಿ ನೆನೆಸಿ, ಅಂದರೆ ನೀರಲ್ಲಿ ಅಥವಾ ಹಾಲಲ್ಲಿ ನೆನೆಸಿಟ್ಟಿರ್ತೀನಿ. ಬೆಳಗ್ಗೆ ಎದ್ದು ಅದನ್ನ ಜ್ಯೂಸ್ ಜಾರಿಗೆ ಹಾಕಿ ಜ್ಯೂಸ್ ರೀತಿ ಮಾಡ್ಕೊಂಡು ಕುಡಿದಿರ್ತೀನಿ. ಅದಕ್ಕೆ ಬಾಳೆಹಣ್ಣು, ಜೇನುತುಪ್ಪ ಈ ರೀತಿ ಸೇರಿಸ್ಕೊಂಡು, ಇಲ್ಲ ಈ ರೀತಿ ಕಿಚಡಿ ಮಾಡ್ಕೊಂಡಿರ್ತೀನಿ, ಇಲ್ಲ ಅಂದರೆ ಉಪ್ಪಿಟ್ಟು ರೀತಿ ಮಾಡ್ಕೊಂಡಿರ್ತೀನಿ. ಈ ರೀತಿ ಅಂತೂ ಮಾಡಿದಾಗ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಎಲ್ರಿಗೂ ಇಷ್ಟ ಆಯಿತು ಈ ರೆಸಿಪಿ. ಮಾವಿನ ಹಣ್ಣು ಬೇರೆ ಇತ್ತು ಮನೆಯಲ್ಲಿ, ಹಾಗಾಗಿ ಅದರ ಜೊತೆಗೆ ಮಾವಿನ ಹಣ್ಣು ಹೆಚ್ಕೊಂಡು ಈ ಓಟ್ಸ್ ಕಿಚಡಿನ ಮಾಡಿಕೊಂಡು ಇಷ್ಟಪಟ್ಟು ತಿಂದೆ. ಈ ರೆಸಿಪಿ ನಿಮಗೆಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ. ದಯವಿಟ್ಟು ಇದನ್ನೊಮ್ಮೆ ಟ್ರೈ ಮಾಡಿ ಅಂತ ನಾನು ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತೀನಿ. ಹಾಗೆ ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನಿಮ್ಮೆಲ್ಲರ ಪ್ರೀತಿಯ ಶೀಲಾ ವೀರಭದ್ರಪ್ಪ ಯೂಟ್ಯೂಬ್ ಚಾನಲ್ನ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಇದು ಓಟ್ಸ್ ಹಾಕಿರೋದ್ರಿಂದ ಇದು ಕ್ರೀಮಿಕ್ಸ್ ಟೆಕ್ಸ್ಚರ್, ತುಂಬ ರಿಚ್ ಪ್ರೋಟೀನು, ಕ್ರೀಮಿ ಸ್ಟ್ರಕ್ಚರ್ ಇದೆ ಇದಕ್ಕೆ. ಬಹಳ ರುಚಿಯಾಗಿದೆ. ನಾನು ಯಾವಾಗಲೂ ಬರೀ ಓಟ್ಸ್ ಅಷ್ಟೇ ಯೂಸ್ ಮಾಡಿ ಉಪ್ಪಿಟ್ಟು ರೀತಿ, ಪಲಾವ್ ರೀತಿ ಮಾಡ್ಕೊಳ್ತಿದ್ದೆ. ಇವತ್ತು ಫಸ್ಟ್ ಟೈಮು ಓಟ್ಸಿಂದ ಕಿಚಡಿ ಮಾಡಿದ್ದೀನಿ. ಸೊ ಭಾಳ ರುಚಿಯಾಗಿದೆ ನಿಜವಾಗ್ಲೂ. ಬೇರೆ ಬೇರೆ ಮಸಾಲೆ ಪದಾರ್ಥ ಸೇರಿಸಿ ಮಾಡ್ಕೊಳ್ಳಿ, ನಿಮಗಿನ್ನೂ ಇಷ್ಟ ಆಗಬಹುದು. ಥ್ಯಾಂಕ್ ಯು. ಇದ್ರ ಜೊತೆ ಮಾವಿನ ಹಣ್ಣು ಕೂಡ ಒಳ್ಳೆ ಕಾಂಬಿನೇಷನು ನೋಡಿ. ಅದರಲ್ಲಿ ಬೇರೆ ಮಾವಿನ ಹಣ್ಣು ಸ್ವೀಟ್ ಆಗಿದೆ, ಇದು ಖಾರ, ಉಪ್ಪು, ಸಿಹಿ ಹೀಗೆ. ಬಾಯ್. ಥ್ಯಾಂಕ್ ಯು.